ಎಲ್ರಿಗೂ ನಮಸ್ಕಾರ. 9ನೇ ತರಗತಿಯ ವಿಜ್ಞಾನ ಪಾಠ ವೀಕ್ಷಣೆಗೆ ಕಾತರದಿಂದ ಕಾಯ್ತಿರತಕ್ಕಂಥ ನನ್ನೆಲ್ಲ ವಿದ್ಯಾರ್ಥಿಗಳಿಗೆ ಆತ್ಮೀಯವಾಗಿರ್ತಕ್ಕಂಥ ಸ್ವಾಗತವನ್ನು ಬಯಸ್ತಾ, ಈ ದಿನ 9ನೇ ತರಗತಿಯ ವಿಜ್ಞಾನ ಪಠ್ಯಪುಸ್ತಕದಲ್ಲಿರ್ತಕ್ಕಂಥ ಜೀವಿಗಳಲ್ಲಿ ವೈವಿಧ್ಯತೆ ಅಂತಕ್ಕಂಥ ಒಂದು ಪಾಠವನ್ನು ಅರ್ಥ ಮಾಡಿಕೊಳ್ಳೋಣ. ನಿಮ್ಮ ಪಠ್ಯಪುಸ್ತಕದಲ್ಲಿ ಈ ಪಾಠ ಪುಟ ಸಂಖ್ಯೆ 123ರಿಂದ 147 ತನಕ ಒಳಗೊಂಡಿದೆ. ಈ ಪಾಠವನ್ನು ನಾನು ನಿಮಗೆ 4 ಅವಧಿಗಳಲ್ಲಿ ಬೋಧನೆ ಮಾಡ್ತೀನಿ. ಮೊದಲನೇ ಅವಧಿನಲ್ಲಿ ವರ್ಗೀಕರಣದ ಆಧಾರ, ವರ್ಗೀಕರಣ ಮತ್ತು ವಿಕಾಸ, ವರ್ಗೀಕರಣದ ಶ್ರೇಣಿಗಳು, ಮೊನೆರ ಸಾಮ್ರಾಜ್ಯ, ಪ್ರೋಟಿಸ್ಟ ಸಾಮ್ರಾಜ್ಯ ಮತ್ತು ಶಿಲೀಂಧ್ರಗಳನ್ನು ಅರ್ಥ ಮಾಡ್ಕೊಳ್ಳೋಣ. ಮಕ್ಕಳೇ, ಹಾಗಾದರೆ ಪಾಠ ಪ್ರಾರಂಭ ಮಾಡೋದಕ್ಕಿಂತ ಮೊದಲು ನೋಟ್ ಪುಸ್ತಕ ಮತ್ತು ಪೆನ್ನನ್ನು ತಗೊಂಡು ಸಿದ್ಧರಾಗಿದ್ದೀರಲ್ವಾ? ಪ್ರಾರಂಭ ಮಾಡೋಣವಾ? ಓಕೆ, ಪ್ರಾರಂಭ ಮಾಡೋಣ. ನೋಡಿ, ನಿಮಗೆ ಇಲ್ಲಿ 2 ಚಿತ್ರಗಳು ಕಾಣಿಸ್ತಾ ಇದೆ. ಈ 2 ಚಿತ್ರಗಳನ್ನು ವೀಕ್ಷಿಸಿದ ನಂತರ ಜೀವಿಯ ದೇಹ ಸ್ಥಿತಿಗೆ ಸಂಬಂಧಪಟ್ಟಂತೆ ನೀವು ಯಾವ ತೀರ್ಮಾನಕ್ಕೆ ಬರ್ತೀರಾ ಮಕ್ಕಳೇ? ಕರೆಕ್ಟ್, ನಿಮ್ಮ ಆಲೋಚನೆ ಸರಿಯಾಗಿದೆ. ನೀವೇನು ಬರೆದಿದ್ದೀರಾ ಅಂತ ನಾವೊಂದು ಸರ್ತಿ ನೋಡೋಣ. ನೀವೇನು ಬರೆದಿದ್ದೀರಾ? ಎಸ್, ಕರೆಕ್ಟ್, ನೀವು ಏಕಕೋಶ ಜೀವಿ ಅಂತ ಬರೆದಿದ್ದೀರಾ. ಹೌದು, ಮೊದಲನೇದು ಏಕಕೋಶ ಜೀವಿ. ಹಾಗಂದರೆ ಎರಡನೇದೇನು? ನೀಲಿ ತಿಮಿಂಗಲ ಏನಾಗಿರುತ್ತೆ? ಬಹುಕೋಶ ಜೀವಿ ಆಗಿರುತ್ತೆ. ಹೌದು, ಜೀವಿಯ ದೇಹ ಸ್ಥಿತಿಗೆ ಸಂಬಂಧಪಟ್ಟಂತೆ ಒಂದು ಏಕಕೋಶ ಜೀವಿ ಮತ್ತು ಇನ್ನೊಂದು ಬಹುಕೋಶ ಜೀವಿ ಆಗಿರುತ್ತೆ. ಜೀವಿಗಳ ಆಯಸ್ಸಿಗೆ ಸಂಬಂಧಪಟ್ಟಂತೆ ನಾನು ಇನ್ನೂ 2 ಚಿತ್ರಗಳನ್ನು ನಿಮಗೆ ತೋರಿಸ್ತಾ ಇದ್ದೀನಿ. ನೋಡಿ, ಇಲ್ಲಿ ಮೊದಲನೇ ಚಿತ್ರ ಬಂತು ಸೊಳ್ಳೆ, ಎರಡನೇ ಚಿತ್ರ ಇನ್ನೊಂದು ಬರ್ತಾ ಇದೆ ರೆಡ್ ವುಡ್ ವೃಕ್ಷ ಅಂತಕ್ಕಂಥದ್ದು. ಸಾಮಾನ್ಯವಾಗಿ ಈ ರೆಡ್ ವುಡ್ ವೃಕ್ಷ ಕ್ಯಾಲಿಫೋರ್ನಿಯಾ ದೇಶದಲ್ಲಿ ಕಂಡುಬರುತ್ತೆ. ಹಾಗಾದರೆ ಈ 2 ಜೀವಿಗಳನ್ನು ನೋಡಿದ ನಂತರ ನಿಮಗೆ ಒಂದು ಜೀವಿಯ ಆಯುಷ್ಯದ ಬಗ್ಗೆ ಯಾವ ತೀರ್ಮಾನಕ್ಕೆ ಬರ್ತೀರಾ ಮಕ್ಕಳೇ? ನೋಡೋಣ ನಿಮ್ಮ ಉತ್ತರ ಏನಂತ ನೋಡೋಣ. ಸೊಳ್ಳೆ ತನ್ನ ಜೀವಿತ ಅವಧಿಯನ್ನು 7 ದಿನಗಳಲ್ಲಿ ಮುಗಿಸ್ಕೊಳ್ಳುತ್ತೆ. ಹಾಗಂದರೆ ರೆಡ್ ವುಡ್ ವೃಕ್ಷ ಎಷ್ಟು ದಿನಗಳ ಕಾಲ ಬದುಕಿರುತ್ತೆ? ರೆಡ್ ವುಡ್ ವೃಕ್ಷದ ಜೀವಿತ ಅವಧಿ ಎಷ್ಟು ಅಂತ ನೋಡೋಣ ಮಕ್ಕಳೇ. ನೋಡೋಣ. ನೋಡಿ, ರೆಡ್ ವುಡ್ ವೃಕ್ಷದ ಜೀವಿತ ಅವಧಿ 500ರಿಂದ 700 ವರ್ಷಗಳು. ಹಾಗಾದರೆ ಇದರಲ್ಲಿ ಅಲ್ಪಾಯುಷ್ಯ ಮತ್ತು ದೀರ್ಘಾಯುಷ್ಯವನ್ನು ಹೊಂದಿರತಕ್ಕಂಥ ಜೀವಿ ಯಾವುದು? ಸೊಳ್ಳೆ ಅತ್ಯಂತ ಅಲ್ಪಾಯುಷ್ಯವನ್ನು ಹೊಂದಿರತಕ್ಕಂಥ ಜೀವಿ. ಅದಾದಮೇಲೆ ರೆಡ್ ವುಡ್ ವೃಕ್ಷ ಅಂತಕ್ಕಂಥದ್ದು ದೀರ್ಘಾಯುಷ್ಯವನ್ನು ಹೊಂದಿರತಕ್ಕಂಥ ಜೀವಿ. ಆನಂತರ ನಾವು 3ನೇ ಚಿತ್ರವನ್ನು ನೋಡೋಣ. ಈ ಚಿತ್ರ ಪೋಷಣೆಗೆ ಸಂಬಂಧಪಟ್ಟಿರ್ತಕ್ಕಂಥ ಚಿತ್ರ. ಮೊದಲನೇ ಚಿತ್ರ ಬರ್ತಾ ಇದೆ ನೋಡಿ, ಪೋಷಣೆಗೆ ಸಂಬಂಧಪಟ್ಟಂತೆ ಮೊದಲನೇ ಚಿತ್ರ ಬಂದಿದೆ. ಆನಂತರ 2ನೇ ಚಿತ್ರ ಬರ್ತಾ ಇದೆ, ಇದು ಕೂಡ ಪೋಷಣೆಗೆ ಸಂಬಂಧಪಟ್ಟಿರ್ತಕ್ಕಂಥ ಚಿತ್ರನೇ. ಈ 2 ಚಿತ್ರಗಳನ್ನು ನೋಡಿ. ಮೊದಲನೇ ಚಿತ್ರದಲ್ಲಿ ಸಸ್ಯ ಅಂತಕ್ಕಂಥದ್ದು ಸೂರ್ಯನ ಬೆಳಕಿನ ಸಹಾಯದೊಂದಿಗೆ ವಾತಾವರಣದಲ್ಲಿರ್ತಕ್ಕಂಥ ಇಂಗಾಲದ ಡೈಆಕ್ಸೈಡನ್ನು ಉಪಯೋಗಿಸಿಕೊಂಡು ತನ್ನ ಆಹಾರವನ್ನು ತಾನೇ ತಯಾರು ಮಾಡ್ಕೊಳ್ತಾ ಇದೆ. 2ನೇ ಚಿತ್ರ ಏನು ಕಾಣಿಸ್ತಾ ಇದೆ ನಿಮಗೆ? ಒಂದು ಜೀವಿ ತನ್ನ ಆಹಾರಕ್ಕೋಸ್ಕರ ಬೇರೆ ಜೀವಿಯನ್ನು ಆಕ್ರಮಣ ಮಾಡಿಕೊಂಡಿದೆ. ಈ 2 ನೋಡೋ ನಂತರ ನೀವು ಯಾವ ತೀರ್ಮಾನಕ್ಕೆ ಬರ್ತೀರಾ? ಸರಿ, ನಿಮ್ಮ ಊಹೆ ಸರಿ. ನೋಡಿ, ಮೊದಲನೇ ವರ್ಗದ ಜೀವಿಯನ್ನು ನೀವು ಸ್ವಪೋಷಕಗಳು ಅಂತ ಕರಿತೀರಿ. ಹಾಗಾದರೆ 2ನೇದೇನು? ನಿಮ್ಮ ಉತ್ತರ ಏನು? ಸರಿ, ಪರಪೋಷಕಗಳು. ಪರಪೋಷಕಗಳು ಅಂತ ಅಂದರೆ ಏನು? ಜೀವಿಗಳು ತಮ್ಮ ಆಹಾರಕ್ಕೋಸ್ಕರ ಬೇರೆ ಜೀವಿಗಳ ಮೇಲೆ ಅವಲಂಬಿತವಾಗಿರ್ತಕ್ಕಂಥ ಜೀವಿಗಳು ಅಂತ ಅರ್ಥ. ಇನ್ನೊಂದು ಚಿತ್ರ ಸಂತಾನೋತ್ಪತ್ತಿಗೆ ಸಂಬಂಧಪಟ್ಟಿರ್ತಕ್ಕಂಥದ್ದು. ಸಂತಾನೋತ್ಪತ್ತಿಗೆ ಸಂಬಂಧಪಟ್ಟಿರ್ತಕ್ಕಂಥ 2 ಚಿತ್ರಗಳನ್ನು ತೋರಿಸ್ತಾ ಇದ್ದೀನಿ ನಿಮಗೆ. ಮೊದಲನೇ ಚಿತ್ರ ಬರ್ತಾ ಇದೆ ನೋಡಿ. ಇಲ್ಲಿ ಹೈಡ್ರಾ ಅಂತಕ್ಕಂಥದ್ದು ಸಂತಾನೋತ್ಪತ್ತಿಯನ್ನು ಮಾಡ್ಕೊಳ್ತಾ ಇರ್ತಕ್ಕಂಥ ಚಿತ್ರ. ಎರಡನೇ ಚಿತ್ರ ಏನು ಬರ್ತಾ ಇದೆ? ಇದು ಕೂಡ ಒಂದು ಸಂತಾನೋತ್ಪತ್ತಿಗೆ ಸಂಬಂಧಪಟ್ಟಿರ್ತಕ್ಕಂಥ ಚಿತ್ರವೇ. ಈ 2 ಚಿತ್ರಗಳನ್ನು ನೋಡಿದ ನಂತರ ಸಂತಾನೋತ್ಪತ್ತಿಗೆ ಸಂಬಂಧಪಟ್ಟಂತೆ ನೀವು ಯಾವ ತೀರ್ಮಾನಕ್ಕೆ ಬರ್ತೀರಿ? ನೋಡಿ, 2 ಬೇರೆ ಬೇರೆ ಜೀವಿಗಳು ಸಂತಾನೋತ್ಪತ್ತಿನಲ್ಲಿ ಭಿನ್ನತೆಯನ್ನು ತೋರಿಸ್ತಾ ಇದ್ದಾವೆ. ನೋಡೋಣವಾ, ನೀವೇನು ಆಲೋಚನೆ ಮಾಡಿದ್ದೀರಾ ಅಂತ? ನೀವು ಕರೆಕ್ಟಾಗಿ ಆಲೋಚನೆ ಮಾಡಿದ್ದೀರಾ. ಈ ಜೀವಿ ಅಲೈಂಗಿಕ ರೀತಿಯ ಸಂತಾನೋತ್ಪತ್ತಿಯನ್ನು ಮಾಡ್ತಾ ಇದೆ. ಹಾಗಂದರೆ 2ನೇ ಚಿತ್ರದಲ್ಲಿ ತೋರಿಸ್ತಾ ಇರ್ತಕ್ಕಂಥ ಜೀವಿ ಲೈಂಗಿಕ ಸಂತಾನೋತ್ಪತ್ತಿಗೆ ಸಂಬಂಧಪಟ್ಟಿರ್ತಕ್ಕಂಥದ್ದು. ಇಷ್ಟೆಲ್ಲವನ್ನು ನೋಡಿದ ನಂತರ ನಾವು ಒಂದು ಪ್ರಶ್ನೆಯನ್ನು ಕೇಳ್ಕೊಬೋದು. ಏನಪ್ಪ ಅಂತ ಅಂದರೆ, ಜೀವಿಗಳಲ್ಲಿನ ಈ ಎಲ್ಲ ಭಿನ್ನತೆಗಳನ್ನು ಏನಂತ ಕರಿಬೋದು ಅಂತಕ್ಕಂಥ ಪ್ರಶ್ನೆ. ಈಗ ನೋಡಿದ್ದೀರಿ, ಮೊದಲನೇದು ಜೀವಿಗಳು, ಕೆಲವು ಜೀವಿಗಳು ಏಕಕೋಶ ಜೀವಿಗಳಾಗಿದ್ದೋ, ಇನ್ನೂ ಕೆಲವು ಜೀವಿಗಳು ಬಹುಕೋಶ ಜೀವಿಗಳಾಗಿದ್ದೋ. 2ನೇ ಚಿತ್ರದಲ್ಲಿ ನೋಡಿದಂಗೆ ಒಂದು ಅಲ್ಪಾಯುಷ್ಯವನ್ನು ಹೊಂದಿರತಕ್ಕಂಥ ಜೀವಿ ಇತ್ತು, ಇನ್ನೊಂದು ದೀರ್ಘಾಯುಷ್ಯವನ್ನು ಹೊಂದಿರತಕ್ಕಂಥ ಜೀವಿ ಇತ್ತು. ಇನ್ನೊಂದು ಜೀವಿ ಸ್ವಪೋಷಕ ಆಗಿತ್ತು, ಇನ್ನೊಂದು ಜೀವಿ ಪರಪೋಷಕ ಆಗಿತ್ತು.
ಕೊನೆಯದಾಗಿ ನೋಡಿರ್ತಕ್ಕಂಥದ್ದು ಒಂದು ಜೀವಿ ಅಲೈಂಗಿಕ ರೀತಿಯ ಸಂತಾನೋತ್ಪತ್ತಿಯನ್ನು ಮಾಡ್ಕೊಳ್ತಾ ಇತ್ತು, ಇನ್ನೊಂದು ಜೀವಿ ಲೈಂಗಿಕ ರೀತಿಯ ಸಂತಾನೋತ್ಪತ್ತಿಯನ್ನು ಮಾಡ್ಕೊಳ್ತಾ ಇತ್ತು. ಹಾಗಂದರೆ ಈ ಎಲ್ಲವನ್ನು ಒಟ್ಟಾರೆಗೆ ಸೇರಿಸಿ ಜೀವಿಗಳಲ್ಲಿರ್ತಕ್ಕಂಥ ಈ ಎಲ್ಲ ಭಿನ್ನತೆಗಳನ್ನು ನಾವು ಏನಂತ ಕರಿಬೋದು ಮಕ್ಕಳೇ? ನೋಡೋಣ, ನೀವೇನು ಊಹೆ ಮಾಡ್ತಾ ಇದ್ದೀರಾ ಅಂತ. ಸತ್ಯ, ಈ ಎಲ್ಲ ಭಿನ್ನತೆಗಳನ್ನು ನಾವು ಜೀವಿಗಳಲ್ಲಿ ವೈವಿಧ್ಯತೆ ಅಂತ ಕರಿತೀವಿ, ಅಥವಾ ಜೀವ ವೈವಿಧ್ಯತೆ ಅಂತ ಕರಿತೀವಿ. ಜೀವ ವೈವಿಧ್ಯತೆ ಅಂದರೆ ಏನು ಅಂತಕ್ಕಂಥದ್ದು, ಜೀವ ವೈವಿಧ್ಯತೆಯ ಪದದ ಅರ್ಥವನ್ನು ನಾವು ತಿಳ್ಕೊಬೇಕಾಗತ್ತೆ. ಮೊದಲಿಗೆ ಜೀವ ವೈವಿಧ್ಯತೆ ಅಂತ ಅಂದರೆ ಒಂದು ನಿರ್ದಿಷ್ಟ ಪ್ರದೇಶದಲ್ಲಿರ್ತಕ್ಕಂಥ ಜೀವಿಗಳ ವಿವಿಧತೆಯನ್ನು ಜೀವ ವೈವಿಧ್ಯತೆ ಅಂತ ಕರಿತೀವಿ. ಈ ಪ್ರಪಂಚದಲ್ಲಿ ಜೀವ ಸಂಕುಲ ಎಷ್ಟಿದೆ? ಈ ಪ್ರಪಂಚದಲ್ಲಿ ಸುಮಾರು 10 ಮಿಲಿಯನ್ ಅಷ್ಟು ಜೀವ ಪ್ರಭೇದಗಳಿದ್ದಾವೆ. ಆ 10 ಮಿಲಿಯನ್ ಅಷ್ಟು ಜೀವ ಪ್ರಭೇದಗಳಲ್ಲಿ ಸುಮಾರು 6.5 ಮಿಲಿಯನ್ನಷ್ಟು ಜೀವಿಗಳು ಭೂಮಿಯ ಮೇಲೆ ವಾಸ ಮಾಡ್ತಾ ಇದ್ದಾವೆ. ಆನಂತರ 2.2 ಮಿಲಿಯನ್ನಷ್ಟು ಜೀವಿಗಳು ಸಮುದ್ರದಲ್ಲಿ ವಾಸ ಮಾಡ್ತಾ ಇದ್ದಾವೆ. ಇಷ್ಟೊಂದು ಅಧಿಕ ಪ್ರಮಾಣದ, ಇಷ್ಟೊಂದು ಮಿಲಿಯನ್ ಅಷ್ಟು ಇರ್ತಕ್ಕಂಥ ಜೀವಿಗಳನ್ನು ನಾವು ಅಧ್ಯಯನ ಮಾಡ್ತಕ್ಕಂಥದ್ದು ಮತ್ತು ಅರ್ಥ ಮಾಡ್ಕೊಳ್ತಕ್ಕಂಥದ್ದು ತುಂಬ ಕಷ್ಟಕರವಾಗಿರ್ತಕ್ಕಂಥ ವಿಚಾರ. ಅರ್ಥ ಮಾಡ್ಕೊಳ್ಳೋಕ್ಕಾಗಲ್ಲ, ಜೀವ ಸಂಕುಲ ಜಾಸ್ತಿ ಇದೆ. ಹಾಗಂದರೆ ಆ ಎಲ್ಲ ಜೀವಿಗಳ ಗುಣಲಕ್ಷಣಗಳನ್ನು ನಾವು ಅರ್ಥ ಮಾಡ್ಕೊಳ್ಳೋದು ಹೆಂಗೆ? ಯಾವ ರೀತಿ ಅರ್ಥ ಮಾಡ್ಕೋಬೇಕು? ಕರೆಕ್ಟ್ ಅಲ್ವಾ? ಆ ಪ್ರಶ್ನೆ ಉದ್ಭವ ಆಗುತ್ತಲ್ವ. ಜೀವಿಗಳನ್ನು ಹೋಲಿಕೆ ಮಾಡಿ ಗುಂಪು ಗುಂಪಾಗಿ ವಿಂಗಡಣೆ ಮಾಡಿ ಅಧ್ಯಯನ ಮಾಡಿದ್ರೆ ಅವುಗಳ ಗುಣಲಕ್ಷಣಗಳನ್ನು ಅರ್ಥ ಮಾಡ್ಕೊಳ್ಳೋದಕ್ಕೆ ಸಾಧ್ಯ ಆಗುತ್ತೆ. ಜೀವಿಗಳನ್ನು ಅವುಗಳ ಗುಣಲಕ್ಷಣದ ಮೇಲೆ ಉಪವರ್ಗಗಳಾಗಿ ವರ್ಗೀಕರಣವನ್ನು ಮಾಡಿದ್ದಾರೆ. ನೋಡಿ ಮಕ್ಕಳೇ, ಜೀವಿಗಳ ವರ್ಗೀಕರಣವನ್ನು ಪ್ರಪ್ರಥಮ ಬಾರಿಗೆ ಪ್ರಾರಂಭ ಮಾಡಿದ್ದು ಗ್ರೀಕ್ ತತ್ವಜ್ಞಾನಿ ಆಗಿರ್ತಕ್ಕಂಥ ಅರಿಸ್ಟಾಟಲ್ ಅವರು. ಅರಿಸ್ಟಾಟಲ್ ಅವರು ಜೀವಿಗಳ ವರ್ಗೀಕರಣ ಮಾಡೋದಕ್ಕೆ ಆವಾಸ ಸ್ಥಾನದ ಆಧಾರವನ್ನು ಇಟ್ಕೊಂಡಿದ್ರು. ಆವಾಸ ಸ್ಥಾನದ ಆಧಾರ, ಇಲ್ಲಿ ಒಂದು ಪದ ಬರ್ತಾ ಇದೆ, ಆವಾಸ ಸ್ಥಾನ. ಹಾಗಂದರೆ ಆವಾಸ ಸ್ಥಾನ ಅಂದರೆ ಏನು? ಆವಾಸ ಸ್ಥಾನ ಅಂತ ಅಂದರೆ ಜೀವಿಗಳು ವಾಸ ಮಾಡ್ತಾ ಇರ್ತಕ್ಕಂಥ ವಾಸಸ್ಥಾನ ಅಂತ ಅರ್ಥ. ಜೀವಿಗಳ ವಾಸಸ್ಥಾನವನ್ನು ಆಧಾರವಾಗಿ ಇಟ್ಕೊಂಡು ಗ್ರೀಕ್ ತತ್ವಜ್ಞಾನಿ ಅರಿಸ್ಟಾಟಲ್ ಅವರು ಮೊಟ್ಟ ಮೊದಲ ಬಾರಿಗೆ ಪ್ರಾಣಿಗಳನ್ನು ವರ್ಗೀಕರಣ ಮಾಡ್ತಕ್ಕಂಥ ಪ್ರಯತ್ನವನ್ನು ಮಾಡಿದ್ರು. ಹಾಗಂದರೆ ಯಾವ ರೀತಿ ವರ್ಗೀಕರಣವನ್ನು ಮಾಡಿದ್ರು ಅವರು? ಹೌದು, ಅವರು ಅತಿ ಮುಖ್ಯವಾಗಿ ಪ್ರಾಣಿಗಳನ್ನು 3 ರೀತಿ ವರ್ಗೀಕರಣವನ್ನು ಮಾಡ್ತಾರೆ. ಮೊದಲನೇದು ಭೂಚರಗಳು ಅಂತಕ್ಕಂಥದ್ದು, ಎರಡನೇದು ಜಲಚರಗಳು ಅಂತಕ್ಕಂಥದ್ದು, ಮೂರನೇದು ವಾಯುಚರಗಳು ಅಂತಕ್ಕಂಥದ್ದು. ಅರಿಸ್ಟಾಟಲ್ ಅವರ ವರ್ಗೀಕರಣ ಆಧಾರ ಏನಾಗಿದೆಯಪ್ಪ ಅಂತ ಅಂದರೆ ಆವಾಸ ಸ್ಥಾನ. ಜೀವಿಗಳನ್ನು ಅವುಗಳ ವಾಸಸ್ಥಾನಗಳ ಮೇಲೆ ವರ್ಗೀಕರಣ ಮಾಡ್ತಕ್ಕಂಥದ್ದು ಅತಿ ಹೆಚ್ಚು ಸೂಕ್ತ ಅಲ್ಲ ಅಂತಕ್ಕಂಥದ್ದು ನಿಮ್ಮೆಲ್ಲರ ಭಾವನೆ. ಕಾರಣ ಇಷ್ಟೇ, ಭೂಮಿ ಮೇಲೆ ವಾಸ ಮಾಡ್ತಾ ಇರ್ತಕ್ಕಂಥ ಎಲ್ಲ ಜೀವಿಗಳು ತಮ್ಮ ಗುಣಲಕ್ಷಣಗಳಲ್ಲಿ ಸಾಮ್ಯತೆಯನ್ನು ತೋರಿಸ್ತಾವ? ಇಲ್ಲ. ನೀರಿನಲ್ಲಿ ವಾಸ ಮಾಡ್ತಾ ಇರ್ತಕ್ಕಂಥ ಎಲ್ಲ ಜೀವಿಗಳು ಗುಣಲಕ್ಷಣಗಳಲ್ಲಿ ಸಾಮ್ಯತೆಯನ್ನು ತೋರಿಸ್ತಾವ? ಇಲ್ಲ. ಹಾಗಾಗಿ ನಾವು ವರ್ಗೀಕರಣ ಮಾಡ್ತಾ ಇರ್ತಕ್ಕಂಥ ಸಂದರ್ಭಗಳಲ್ಲಿ ಜೀವಿಗಳನ್ನು ಆವಾಸ ಸ್ಥಾನದ ಮೇಲೆ ಏನಾದರೂ ವರ್ಗೀಕರಣ ಮಾಡಿದ್ರೆ ಅಸಂಬಂಧ ಇರ್ತಕ್ಕಂಥ ಜೀವಿಗಳು ಒಂದೇ ಗುಂಪಿಗೆ ಬರ್ತಕ್ಕಂಥ ಸಾಧ್ಯತೆಗಳು, ಮತ್ತು ಸಂಬಂಧ ಇರ್ತಕ್ಕಂಥ ಜೀವಿಗಳು ಬೇರೆ ಬೇರೆ ಗುಂಪಿಗೆ ಹೋಗ್ತಕ್ಕಂಥ ಸಾಧ್ಯತೆಗಳು ಇದೇ ಅರಿಸ್ಟಾಟಲ್ ಅವರ ವರ್ಗೀಕರಣದ ಒಂದು ಅತಿ ಮುಖ್ಯವಾಗಿರ್ತಕ್ಕಂಥ ಮಿತಿ ಮಕ್ಕಳೇ. ಹಾಗಾಗಿ ನಾವು ಜೀವಿಗಳ ವರ್ಗೀಕರಣವನ್ನು ಅವುಗಳ ಆವಾಸ ಸ್ಥಾನದ ಮೇಲೆ ಮಾಡೋದಕ್ಕೆ ಸಾಧ್ಯ ಇಲ್ಲ. ಹಾಗಾದರೆ ಬೇರೆ ಯಾವುದಾದ್ರೂ ವರ್ಗೀಕರಣ ಇರಬೇಕಲ್ವಾ? ಜೀವಿಗಳನ್ನು ಯಾವ ರೀತಿ ವರ್ಗೀಕರಣ ಮಾಡೋಕ್ಕೆ ಸಾಧ್ಯ ಇದೆ? ಹೌದು, ನಿಮ್ಮ ಆಲೋಚನೆ ಸರಿ. ಜೀವಿಗಳನ್ನು ಅವುಗಳ ಗುಣಲಕ್ಷಣದ ಮೇಲೆ ವರ್ಗೀಕರಣ ಮಾಡಬೇಕಾಗತ್ತೆ. ಜೀವಿಗಳ ಗುಣಲಕ್ಷಣದ ಮೇಲೆ ವರ್ಗೀಕರಣ ಮಾಡ್ತಾರೆ. ಹಂಗಂದರೆ ನಿಮ್ಗೆಲ್ರಿಗೂ ಗೊತ್ತಿರ್ತಕ್ಕಂಥ ವಿಚಾರ, ಎಲ್ಲ ಜೀವಿಗಳು ರಚನಾತ್ಮಕ ಮತ್ತು ಕಾರ್ಯಾತ್ಮಕ ಘಟಕಗಳಿಂದ ಮಾಡಲ್ಪಟ್ಟಿದೆ. ಜೀವಿಗಳ ರಚನಾತ್ಮಕ ಮತ್ತು ಕಾರ್ಯಾತ್ಮಕ ಘಟಕಗಳು ಜೀವಕೋಶಗಳು. ಹಂಗಂದರೆ ಅವರು ವರ್ಗೀಕರಣವನ್ನು ಮಾಡಿದ್ದು, ವಿಜ್ಞಾನಿಗಳು ವರ್ಗೀಕರಣವನ್ನು ಪ್ರಾರಂಭ ಮಾಡಿದ್ದು ಜೀವಕೋಶದ ರಚನೆಯಿಂದ, ಜೀವಕೋಶದ ರಚನೆಯ ಆಧಾರದ ಮೇಲೆ. ನೋಡಿ, ಈ ಜೀವಿಗಳು ಅತಿ ಮುಖ್ಯವಾಗಿ 2 ರೀತಿ ಇರ್ತಕ್ಕಂಥ ಜೀವಕೋಶಗಳಿಂದ ಮಾಡಲ್ಪಟ್ಟಿದ್ದಾವೆ. ಮೊದಲನೇದು ಪ್ರೋಕ್ಯಾರಿಯೋಟಿಕ್ ಅಂತಕ್ಕಂಥ ಜೀವಕೋಶ, ಎರಡನೇದು
ಯೂಕ್ಯಾರಿಯೋಟಿಕ್ ಅಂತಕ್ಕಂಥ ಜೀವಕೋಶ. ಪ್ರೋಕ್ಯಾರಿಯೋಟಿಕ್ ಜೀವಕೋಶದಲ್ಲಿ ನಿರ್ದಿಷ್ಟವಾಗಿರ್ತಕ್ಕಂಥ ಕೋಶ ಕೇಂದ್ರ ಇಲ್ಲ. ಎರಡನೇ ರೀತಿ ಇರ್ತಕ್ಕಂಥ ಜೀವಕೋಶ ಯಾವುದು ಮಕ್ಕಳೇ? ಎರಡನೇ ರೀತಿ ಇರ್ತಕ್ಕಂಥ ಜೀವಕೋಶ ಯಾವುದಪ್ಪ ಅಂತಂದರೆ ಯೂಕ್ಯಾರಿಯೋಟಿಕ್ ಅಂತಕ್ಕಂಥ ಜೀವಕೋಶ. ಯೂಕ್ಯಾರಿಯೋಟಿಕ್ ಜೀವಕೋಶದಲ್ಲಿ ನಿರ್ದಿಷ್ಟವಾಗಿರ್ತಕ್ಕಂಥ ಕೋಶ ಕೇಂದ್ರ ಇದೆ. ಈ ಕೋಶ ಕೇಂದ್ರದ ಜೊತೆಗೆ ಯೂಕ್ಯಾರಿಯೋಟಿಕ್ ಜೀವಕೋಶಗಳು ಪೊರೆ ಇರ್ತಕ್ಕಂಥ ಕಣದಂಗಗಳನ್ನು ಒಳಗೊಂಡಿದ್ದಾವೆ. ಇದು ಅತ್ಯಂತ ಪ್ರಮುಖವಾಗಿರ್ತಕ್ಕಂಥ ವಿಚಾರ ಮಕ್ಕಳೇ. ಯೂಕ್ಯಾರಿಯೋಟಿಕ್ ಜೀವಕೋಶದಲ್ಲಿ ಪೊರೆ ಇರ್ತಕ್ಕಂಥ ಕಣದಂಗಗಳಿದ್ದಾವೆ. ಉದಾಹರಣೆಗೆ ಲೈಸೋಸೋಮ್ಗಳಿರ್ಬೋದು, ಆನಂತರ ಮೈಟೋಕಾಂಡ್ರಿಯಾಗಳಿರ್ಬೋದು, ಆನಂತರ ಕ್ಲೋರೋಪ್ಲಾಸ್ಟ್ಗಳಿರ್ಬೋದು. ಈ ರೀತಿ ಇರ್ತಕ್ಕಂಥ ಕಣದಂಗಗಳು ಒಂದು ಜೀವಕೋಶದಲ್ಲಿ, ಯೂಕ್ಯಾರಿಯೋಟಿಕ್ ಜೀವಕೋಶದಲ್ಲಿ ಇದ್ದು ಅವು ತಮ್ಮದೇ ಆಗಿರ್ತಕ್ಕಂಥ ಜೀವ ರಾಸಾಯನಿಕ ಕ್ರಿಯೆಗಳನ್ನು ಮಾಡೋದಕ್ಕೆ ಸಹಾಯವನ್ನು ಮಾಡ್ತವೆ. ಈ ವರ್ಗೀಕರಣ ಅಂತಕ್ಕಂಥದ್ದು ವಿಕಾಸಕ್ಕೆ ಸಂಬಂಧ ಇದೆ. ಜೀವಿಗಳ ವರ್ಗೀಕರಣ ಮಾಡಬೇಕಾದ್ರೆ ನಾವು ಜೀವಿಗಳ ವಿನ್ಯಾಸ ಮತ್ತು ಅವುಗಳ ಕಾರ್ಯವಿಧಾನದ ಮೇಲೆ ನಾವು ವರ್ಗೀಕರಣವನ್ನು ಮಾಡಬೇಕಾಗುತ್ತೆ. ಈ ವಿಕಾಸ ಆಗ್ತಾ ಇರ್ತಕ್ಕಂಥ ಸಂದರ್ಭದಲ್ಲಿ ಒಮ್ಮೆ ರೂಪುಗೊಂಡಿರ್ತಕ್ಕಂಥ ಜೀವಿಗಳ ದೇಹ ವಿನ್ಯಾಸವು ಕಾಲಕ್ರಮದಲ್ಲಿ ಬದಲಾವಣೆ ಆಗಬಹುದು. ಈ ರೀತಿ ಬದಲಾವಣೆ ಆಗಿರ್ತಕ್ಕಂಥ ಲಕ್ಷಣಗಳು, ಬದಲಾದಂಥ ಲಕ್ಷಣಗಳು ಮೊದಲೇ ರೂಪುಗೊಂಡಿರ್ತಕ್ಕಂಥ ಲಕ್ಷಣಗಳಿಗೆ ಮೂಲಭೂತವಾಗಿರ್ತವೆ. ಈ ಎರಡೂ ಅಂಶಗಳನ್ನು ಗಮನದಲ್ಲಿಟ್ಕೊಂಡು ಸರಳವಾಗಿರ್ತಕ್ಕಂಥ ಒಂದು ವ್ಯಾಖ್ಯವನ್ನು ಹೇಳ್ಕೊಬೋದು. ಅದೇನಪ್ಪ ಅಂತಂದರೆ ಜೀವಿಗಳ ವರ್ಗೀಕರಣ ಅಂತಕ್ಕಂಥದ್ದು ವಿಕಾಸದೊಂದಿಗೆ ಸಂಬಂಧವನ್ನು ಹೊಂದಿದೆ. ಮನಸ್ಸಿನಲ್ಲಿ ಒಂದು ಆಲೋಚನೆ, ಒಂದು ಪ್ರಶ್ನೆ ಮೂಡ್ತಾ ಇದೆ, ಏನಪ್ಪ ವಿಕಾಸ ಎಂದರೆ ಏನು ಅಂತಕ್ಕಂಥದ್ದು. ನೀವು ಬರೆದಿಟ್ಕೊಳ್ಳಿ ಮಕ್ಕಳೇ. ವಿಕಾಸಕ್ಕೆ ನಾನು ವ್ಯಾಖ್ಯಾನವನ್ನು ಹೇಳ್ತಾ ಇದ್ದೀನಿ. ಈ ವಿಕಾಸ ಅಂತಕ್ಕಂಥ ಪರಿಕಲ್ಪನೆಯನ್ನು ನನಗೆ ಮೊಟ್ಟ ಮೊದಲ ಬಾರಿಗೆ ಹೇಳ್ಕೊಟ್ಟವರು ಚಾರ್ಲ್ಸ್ ಡಾರ್ವಿನ್ ಅಂತಕ್ಕಂಥ ಇಂಗ್ಲೆಂಡ್ ದೇಶಕ್ಕೆ ಸೇರಿರ್ತಕ್ಕಂಥ ಒಬ್ಬ ವಿಜ್ಞಾನಿ. ಅವರು 1859 ಇಸ್ವಿನಲ್ಲಿ ಒಂದು ಪುಸ್ತಕವನ್ನು ಬರೀತಾರೆ. ಆ ಪುಸ್ತಕದ ಹೆಸರು ಪ್ರಭೇದಗಳ ಉಗಮ ಅಂತಕ್ಕಂಥದ್ದು. ಆ ಪ್ರಭೇದಗಳ ಉಗಮ ಅಂತಕ್ಕಂಥ ಪುಸ್ತಕದಲ್ಲಿ ಅವರು ವಿಕಾಸದ ಪರಿಕಲ್ಪನೆಯನ್ನು ನಮಗೆ ಹೇಳ್ಕೊಟ್ರು. ಹಾಗಂದರೆ ವಿಕಾಸ ಅಂದರೆ ಏನು? ವಿಕಾಸ ಅಂತಂದರೆ ಜೀವಿಗಳು ಪರಿಸರಕ್ಕೆ ಅನುಗುಣವಾಗಿ ಹೊಂದಿಕೊಂಡು ಬದುಕಲು ಅವುಗಳ ದೇಹ ರಚನಾ ವಿನ್ಯಾಸದಲ್ಲಿ ಆದ ಬದಲಾವಣೆಗಳ ಕ್ರೋಢೀಕರಣವನ್ನು ನಾವು ವಿಕಾಸ ಅಂತ ಕರಿತೀವಿ. ವರ್ಗೀಕರಣದ ಗುಂಪುಗಳನ್ನು ಅರ್ಥ ಮಾಡ್ಕೊಳ್ಳೋಣ. ಅರ್ನ್ಸ್ಟ್ ಹ್ಯಾಕೆಲ್ ಅಂತಕ್ಕಂಥ ಒಬ್ಬ ವಿಜ್ಞಾನಿ 1894 ಇಸ್ವಿನಲ್ಲಿ ಸಜೀವಿಗಳನ್ನು 3 ಸಾಮ್ರಾಜ್ಯಗಳಾಗಿ ವರ್ಗೀಕರಣವನ್ನು ಮಾಡಿದ್ರು. ಆ 3 ಸಾಮ್ರಾಜ್ಯಗಳು ಯಾವುದಪ್ಪ ಅಂತಂದರೆ, ಮೊದಲನೇದು ಪ್ರೋಟಿಸ್ಟ ಸಾಮ್ರಾಜ್ಯ ಅಂತಕ್ಕಂಥದ್ದು, ಎರಡನೇದು ಸಸ್ಯ ಸಾಮ್ರಾಜ್ಯ ಅಂತಕ್ಕಂಥದ್ದು, ಮೂರನೇದು ಪ್ರಾಣಿ ಸಾಮ್ರಾಜ್ಯ ಅಂತಕ್ಕಂಥದ್ದು. ಅರ್ನ್ಸ್ಟ್ ಹ್ಯಾಕೆಲ್ನ ನಂತರ ಕಾರ್ಲ್ ಊಸ್ ಅಂತಕ್ಕಂಥ ಒಬ್ಬ ವ್ಯಕ್ತಿ 1977 ಇಸ್ವಿನಲ್ಲಿ ಕೋಶೀಯ ರಚನೆಗಳನ್ನು ಕೋಶೀಯ ರಚನೆಗಳನ್ನು 3 ರೀತಿ ವರ್ಗೀಕರಣವನ್ನು ಮಾಡ್ತಾರೆ. ಆ ವರ್ಗೀಕರಣದಲ್ಲಿ ಮೊದಲನೇದು ಆರ್ಕಿಯಾ ಅಂತಕ್ಕಂಥದ್ದು, ಎರಡನೇದು ಬ್ಯಾಕ್ಟೀರಿಯಾ ಅಂತಕ್ಕಂಥದ್ದು, ಮೂರನೇದು ಯೂಕ್ಯಾರಿಯಾ ಅಂತಕ್ಕಂಥದ್ದು. ಈ ಆರ್ಕಿಯಾ, ಬ್ಯಾಕ್ಟೀರಿಯಾ ಮತ್ತು ಯೂಕ್ಯಾರಿಯಾಗಳನ್ನು ನೀವು ಚಿತ್ರದಲ್ಲಿ ನೋಡ್ಬೋದು. ಮೊದಲನೇ ಚಿತ್ರ ನಿಮಗೆ ಕಾಣಿಸ್ತಾ ಇರ್ತಕ್ಕಂಥದ್ದು ಬ್ಯಾಕ್ಟೀರಿಯಾ, ಎರಡನೇ ಚಿತ್ರದಲ್ಲಿ ನೀವು ನೋಡ್ತಾ ಇರ್ತಕ್ಕಂಥದ್ದು ಆರ್ಕಿಯಾ, ಮೂರನೇ ಚಿತ್ರದಲ್ಲಿ ನೀವು ಕಾಣಿಸ್ತಾ ಇರ್ತಕ್ಕಂಥದ್ದು ಯೂಕ್ಯಾರಿಯಾ. ಈ 3 ರೀತಿ ಇರ್ತಕ್ಕಂಥವು ಕೋಶೀಯ ರಚನೆಗಳನ್ನು ಹೊಂದಿರತಕ್ಕಂಥ ಜೀವಿಗಳು ಅಂತ ಅರ್ಥ. ಆನಂತರ 1959 ಇಸ್ವಿನಲ್ಲಿ ರಾಬರ್ಟ್ ವಿಟೇಕರ್ ಅಂತಕ್ಕಂಥ ಒಬ್ಬ ವಿಜ್ಞಾನಿ ಜೀವಿಗಳನ್ನು ವರ್ಗೀಕರಣವನ್ನು ಮಾಡ್ತಾರೆ. ಅವರು ಜೀವಿಗಳ ವರ್ಗೀಕರಣ ಮಾಡೋದಕ್ಕೆ ಅತಿ ಮುಖ್ಯವಾಗಿ 2 ಆಧಾರಗಳನ್ನು ತಗೊಂಡ್ರು. ಮೊದಲನೇದು ಪೋಷಣಾ ವಿಧಾನ ಅಂತಕ್ಕಂಥದ್ದು, ಮತ್ತು ಎರಡನೇದು ಜೀವಿಗಳ ರಚನಾ ವಿನ್ಯಾಸ. ಪೋಷಣಾ ವಿಧಾನ ಹಾಗೂ ಜೀವಿಗಳ ರಚನಾ ವಿನ್ಯಾಸದ ಆಧಾರದ ಮೇಲೆ ರಾಬರ್ಟ್ ವಿಟಾಕರ್ ಅಂತಕ್ಕಂಥವರು ಸಜೀವಿಗಳನ್ನು 5 ಸಾಮ್ರಾಜ್ಯಗಳಾಗಿ ವರ್ಗೀಕರಣವನ್ನು ಮಾಡ್ತಾರೆ. ಯಾವ್ಯಾವುದು? ಮೊದಲನೇ ಸಾಮ್ರಾಜ್ಯವನ್ನು ನಾವು ಮೊನೆರ ಸಾಮ್ರಾಜ್ಯ ಅಂತ ಕರಿತೀವಿ, ಎರಡನೇದು ಪ್ರೋಟಿಸ್ಟ ಸಾಮ್ರಾಜ್ಯ ಅಂತಕ್ಕಂಥದ್ದು,
ಮೂರನೇದು ಶಿಲೀಂಧ್ರಗಳು, ನಾಲ್ಕನೇದು ಸಸ್ಯ ಸಾಮ್ರಾಜ್ಯ ಅಂತಕ್ಕಂಥದ್ದು, ಮತ್ತು ಕೊನೆಯದಾಗಿ ಪ್ರಾಣಿ ಸಾಮ್ರಾಜ್ಯ ಅಂತಕ್ಕಂಥದ್ದು. ಈ ರೀತಿ 5 ಸಾಮ್ರಾಜ್ಯಗಳ ವರ್ಗೀಕರಣವನ್ನು RH ವಿಟಾಕರ್ ಮಾಡಿದ್ರು. ಪ್ರಸ್ತುತವಾಗಿ ಚಾಲ್ತಿಲಿರ್ತಕ್ಕಂಥ ವರ್ಗೀಕರಣ RH ವಿಟಾಕರ್ ಅವರ 5 ಸಾಮ್ರಾಜ್ಯಗಳ ವರ್ಗೀಕರಣವೇ ಆಗಿರುತ್ತೆ ಮಕ್ಕಳೇ. ಆನಂತರ ನಾವು ವರ್ಗೀಕರಣದ ಮಜಲುಗಳನ್ನು ಸ್ವಲ್ಪ ಅರ್ಥ ಮಾಡ್ತೀವಿ. ಹಾಗಾದರೆ ವರ್ಗೀಕರಣದ ಮಜಲುಗಳು ಅಂದರೆ ಏನು? ಸಜೀವಿಗಳನ್ನು ಅವುಗಳ ಗುಣಲಕ್ಷಣಗಳ ಆಧಾರದ ಮೇಲೆ ಉಪವರ್ಗಗಳಾಗಿ ವರ್ಗೀಕರಿಸಿ ಹೆಸರು ನೀಡ್ತಕ್ಕಂಥ ಕ್ರಮವನ್ನು ನಾವು ವರ್ಗೀಕರಣದ ಮಜಲುಗಳು ಅಂತ ಕರಿತೀವಿ. ಹಾಗಂದರೆ ವರ್ಗೀಕರಣದ ಮಜಲುಗಳು ಎಷ್ಟು ಉಪವರ್ಗಗಳನ್ನು ಹೊಂದಿದ್ದಾವೆ ಅಂತಕ್ಕಂಥದ್ದನ್ನ ನೋಡಬೇಕಾಗತ್ತೆ. ನೋಡಿ, ಪ್ರಭೇದ ಅಂತಕ್ಕಂಥದ್ದು, ಪ್ರಭೇದದ ನಂತರ ಜಾತಿ ಅಂತಕ್ಕಂಥದ್ದು, ಜಾತಿಯ ನಂತರ ಕುಟುಂಬ ಅಂತಕ್ಕಂಥದ್ದು, ಕುಟುಂಬದ ನಂತರ ಗಣ ಅಂತಕ್ಕಂಥದ್ದು, ಗಣದ ನಂತರ ವರ್ಗ ಅಂತಕ್ಕಂಥದ್ದು, ವರ್ಗದ ನಂತರ ವಂಶ. ವಂಶ ಅಂತಕ್ಕಂಥದ್ದನ್ನ ನಾವು ಪ್ರಾಣಿಗಳನ್ನು ವರ್ಗೀಕರಣ ಮಾಡ್ತಾ ಇರ್ತಕ್ಕಂಥ ಸಂದರ್ಭದಲ್ಲಿ ಬಳಸ್ಕೊಳ್ತೀವಿ. ಅದೇ ರೀತಿ ವರ್ಗದ ನಂತರ ಸಸ್ಯಗಳನ್ನು ವರ್ಗೀಕರಣ ಮಾಡ್ತಾ ಇರ್ತಕ್ಕಂಥ ಸಂದರ್ಭದಲ್ಲಿ ವರ್ಗದ ನಂತರ ನಾವು ವಿಭಾಗವನ್ನು ಬಳಸ್ಕೊಳ್ತೀವಿ. ಆನಂತರ ವಂಶ ಮತ್ತು ವಿಭಾಗಗಳ ನಂತರ ಬರ್ತಾ ಇರ್ತಕ್ಕಂಥದ್ದು ಸಾಮ್ರಾಜ್ಯ ಅಂತಕ್ಕಂಥದ್ದು. ನೋಡಿ, ಈ ರೀತಿ ಸಜೀವಿಗಳನ್ನು ನಾವು ಅವುಗಳ ಗುಣಲಕ್ಷಣಗಳ ಆಧಾರದ ಮೇಲೆ ಉಪವರ್ಗಗಳಾಗಿ ವರ್ಗೀಕರಣ ಮಾಡೋದಕ್ಕೆ ಸಾಧ್ಯತೆ ಇದೆ. ಈ ರೀತಿ ಉಪವರ್ಗಗಳಾಗಿ ವರ್ಗೀಕರಣ ಮಾಡ್ತಾ ಇರ್ತಕ್ಕಂಥ ಪದ್ಧತಿಯನ್ನು ನಾವು ವರ್ಗೀಕರಣದ ಮಜಲುಗಳು ಅಂತ ಕರಿತೀವಿ. ನೋಡಿ ಮಕ್ಕಳೇ, ನಿಮಗೆ ಇಲ್ಲೊಂದು ಚಿತ್ರ ಕಾಣಿಸ್ತಾ ಇದೆ, ಗುಬ್ಬಚ್ಚಿಗಳ ಗುಂಪು. ಈ ಗುಬ್ಬಚ್ಚಿಗಳು ನೋಡಿ, ಗುಬ್ಬಚ್ಚಿಗಳು ತಮ್ಮನ್ನು ತಾವು ಒಂದರಂತೆ ಇನ್ನೊಂದು ಗುಬ್ಬಚ್ಚಿ ಇದೆ. ಆ ಗುಬ್ಬಚ್ಚಿಗಳು ತಮ್ಮಲ್ಲೇ ಸಂತಾನೋತ್ಪತ್ತಿಯನ್ನು ಮಾಡ್ಕೊಳ್ತವೆ. ಈ ಗುಬ್ಬಚ್ಚಿಗಳು ಬೇರೆ ಇನ್ಯಾವುದಾದ್ರೂ ಪಕ್ಷಿ ಜೊತೆ ಸಂತಾನೋತ್ಪತ್ತಿ ಮಾಡ್ಕೊಳ್ಳೋದಕ್ಕೆ ಸಾಧ್ಯತೆ ಇದೆಯಾ? ಸಾಧ್ಯ ಇಲ್ಲ. ಅದಕ್ಕೆ ಪ್ರಭೇದ ಅಂತಂದರೆ ತಮ್ಮನ್ನೇ ಹೋಲುವ ಮತ್ತು ತಮ್ಮಲ್ಲೇ ಸಂತಾನೋತ್ಪತ್ತಿ ಮಾಡ್ತಕ್ಕಂಥ ಸಾಮರ್ಥ್ಯವನ್ನು ಹೊಂದಿರತಕ್ಕಂಥ ಸಜೀವಿಗಳ ಸಮೂಹವನ್ನು ನಾವು ಪ್ರಭೇದ ಅಂತ ಕರಿತೀವಿ. ಓಕೆ, ಈಗ ನಿಮಗೆ ಎಲ್ರಿಗೂ ಗೊತ್ತಿರ್ತಕ್ಕಂಥ ವಿಚಾರ, ರಾಬರ್ಟ್ ವಿಟಾಕರ್ ಅವರು ಸಜೀವಿಗಳನ್ನು ಅತಿ ಮುಖ್ಯವಾಗಿ 5 ಸಾಮ್ರಾಜ್ಯಗಳಾಗಿ ವರ್ಗೀಕರಣವನ್ನು ಮಾಡಿದ್ರು. ಮೊದಲನೇ ಸಾಮ್ರಾಜ್ಯ ಯಾವುದು? ಮೊನೆರ ಸಾಮ್ರಾಜ್ಯ ಅಂತಕ್ಕಂಥದ್ದು. ಹಾಗಾದರೆ ಮೊನೆರ ಸಾಮ್ರಾಜ್ಯದ ಜೀವಿಗಳ ಗುಣಲಕ್ಷಣಗಳನ್ನು ಏನು ಅಂತ ನೋಡೋಣ. ಸಾಮಾನ್ಯವಾಗಿ ಮೊನೆರ ಸಾಮ್ರಾಜ್ಯದ ಜೀವಿಗಳು ಏಕಕೋಶೀಯ ಜೀವಿಗಳಾಗಿರ್ತವೆ. ಈ ಜೀವಿಗಳಲ್ಲಿ ನಿರ್ದಿಷ್ಟವಾಗಿರ್ತಕ್ಕಂಥ ಕೋಶ ಕೇಂದ್ರ ಅಥವಾ ಕಣದಂಗಗಳಿರೋದಿಲ್ಲ. ಇಲ್ಲಿ ಒಂದು ವಿಚಾರವನ್ನು ನೀವು ಗಮನಿಸಬೇಕು ಮಕ್ಕಳೇ, ಕಣದಂಗಗಳಿಲ್ಲ ಅಂತ ಹೇಳಿದೆ, ಆದರೆ ಮೊನೆರ ಸಾಮ್ರಾಜ್ಯದಲ್ಲಿರ್ತಕ್ಕಂಥ ಜೀವಿಗಳಲ್ಲಿ ಒಂದೇ ಒಂದು ಕಣದಂಗ ಇರುತ್ತೆ. ಅದ್ಯಾವುದಪ್ಪ ಅಂತಂದರೆ ರೈಬೋಸೋಮ್ ಅಂತಕ್ಕಂಥದ್ದು. ಈ ರೈಬೋಸೋಮ್ ಅಂತಕ್ಕಂಥ ಕಣದಂಗ ಪ್ರೋಟೀನ್ ಸಂಶ್ಲೇಷಣೆ ಮಾಡ್ತಕ್ಕಂಥ ಕೆಲಸವನ್ನು ಮಾಡುತ್ತೆ. ಹಾಗಾದರೆ ನೆಕ್ಸ್ಟ್ ಗುಣಲಕ್ಷಣ ಯಾವುದು ಅಂತ ನೋಡೋಣ. ಮೊನೆರ ಸಾಮ್ರಾಜ್ಯದ 3ನೇ ಗುಣಲಕ್ಷಣ ಏನಪ್ಪ ಅಂತಂದರೆ, ಈ ಸಾಮ್ರಾಜ್ಯಕ್ಕೆ ಸೇರಿರ್ತಕ್ಕಂಥ ಕೆಲವು ಜೀವಿಗಳು ತಮ್ಮ ಜೀವಕೋಶದಲ್ಲಿ ಕೋಶಭಿತ್ತಿಯನ್ನು ಹೊಂದಿದ್ದಾವೆ. ಹಾಗಾದರೆ ಇನ್ನೂ ಕೆಲವು ಜೀವಿಗಳ ಜೀವಕೋಶದಲ್ಲಿ ಕೋಶಭಿತ್ತಿ ಇರೋದಿಲ್ಲ. ಹಾಗಾದರೆ ಈ ಮೊನೆರ ಸಾಮ್ರಾಜ್ಯಕ್ಕೆ ಸೇರಿರ್ತಕ್ಕಂಥ ಯಾವ ಜೀವಿನಲ್ಲಿ ಕೋಶಭಿತ್ತಿ ಇಲ್ಲ ಅಂತ ಹೇಳಿದ್ರೆ ಅದು ಮೈಕೋಪ್ಲಾಸ್ಮಾ ಅಂತಕ್ಕಂಥ ಒಂದು ಜೀವಿ ಮೊನೆರ ಸಾಮ್ರಾಜ್ಯಕ್ಕೆ ಸೇರಿದೆ. ಆ ಮೈಕೋಪ್ಲಾಸ್ಮಾ ಅಂತಕ್ಕಂಥ ಜೀವಿನಲ್ಲಿ ಕೋಶಭಿತ್ತಿ ಇರೋದಿಲ್ಲ. ಪೋಷಣೆಗೆ ಸಂಬಂಧಪಟ್ಟಂತೆ ಈ ಸಾಮ್ರಾಜ್ಯಕ್ಕೆ ಸೇರಿರ್ತಕ್ಕಂಥ ಕೆಲವು ಜೀವಿಗಳು ಸ್ವಪೋಷಕಗಳಾಗಿದ್ದಾವೆ, ಇನ್ನೂ ಕೆಲವು ಜೀವಿಗಳು ಪರಪೋಷಕಗಳಾಗಿದ್ದಾವೆ. ಸ್ವಪೋಷಕಗಳು ಅಂದರೆ ನೀವು ಆಲ್ರೆಡಿ ತಿಳ್ಕೊಂಡಿದ್ದೀರಾ, ತಮ್ಮ ಆಹಾರವನ್ನು ತಾವೇ ತಯಾರು ಮಾಡ್ಕೊಳ್ತಾ ಇರ್ತಕ್ಕಂಥ ಜೀವಿಗಳು. ಪರಪೋಷಕಗಳು ಅಂತ ಅಂದರೆ ತಮ್ಮ ಆಹಾರಕ್ಕೋಸ್ಕರ ಬೇರೆಯವರ ಮೇಲೆ, ಬೇರೆ ಜೀವಿಗಳ ಮೇಲೆ ಅವಲಂಬಿತವಾಗಿರ್ತಕ್ಕಂಥ ಜೀವಿಗಳು ಅಂತ ಅರ್ಥ. ಈ ಸಾಮ್ರಾಜ್ಯಕ್ಕೆ ಬರ್ತಾ ಇರ್ತಕ್ಕಂಥ ಕೆಲವು ಜೀವಿಗಳ ಉದಾಹರಣೆಯನ್ನು ನೋಡೋದಾದರೆ ಬ್ಯಾಕ್ಟೀರಿಯಾಗಳು, ನೀಲಿ ಹಸಿರು ಶೈವಲಗಳು, ಪಾಚಿಗಳು ಅಂತ ಕರೀತಾರೆ. ಸೈನೋಬ್ಯಾಕ್ಟೀರಿಯಾ, ನೀವು ಚಿತ್ರದಲ್ಲಿ ಕಾಣ್ತಾ ಇದ್ದೀರಾ, ಇದು ಸೈನೋಬ್ಯಾಕ್ಟೀರಿಯಾ, ಮೊನೆರ ಸಾಮ್ರಾಜ್ಯಕ್ಕೆ ಸೇರಿರ್ತಕ್ಕಂಥ ಒಂದು ಜೀವಿ. ಆನಂತರ ಮೈಕೋಪ್ಲಾಸ್ಮಾ. ಮಗದೊಂದು ಸಾಮ್ರಾಜ್ಯ ಪ್ರೊಟಿಸ್ಟ ಸಾಮ್ರಾಜ್ಯಕ್ಕೆ ಹೋಗೋಣ. ಈ ಪ್ರೊಟಿಸ್ಟ ಸಾಮ್ರಾಜ್ಯದಲ್ಲಿರ್ತಕ್ಕಂಥ ಜೀವಿಗಳು, ಸಾಮಾನ್ಯವಾಗಿ ಈ ಸಾಮ್ರಾಜ್ಯಕ್ಕೆ ಸೇರಿರ್ತಕ್ಕಂಥ ಜೀವಿಗಳು ಏಕಕೋಶೀಯ ಜೀವಿಗಳಾಗಿರ್ತವೆ ಮತ್ತು ಯೂಕ್ಯಾರಿಯೋಟಿಕ್ ಜೀವಕೋಶವನ್ನು ಹೊಂದಿರ್ತವೆ. ಏಕಕೋಶೀಯ ಜೀವಿಗಳು ಅಂದರೆ ನಿಮಗೆ ಗೊತ್ತಿದೆ, ಜೀವಿಗಳ ದೇಹ ಒಂದೇ ಒಂದು ಜೀವಕೋಶದಿಂದ ಮಾಡಲ್ಪಟ್ಟಿದೆ ಅಂತ ಅರ್ಥ. ಯೂಕ್ಯಾರಿಯೋಟಿಕ್ ಜೀವಕೋಶ ಅಂತ ಅಂದರೆ ನಿರ್ದಿಷ್ಟವಾಗಿರ್ತಕ್ಕಂಥ ಕೋಶ ಕೇಂದ್ರವನ್ನು
ಹೊಂದಿದವೆ ಜೀವಕೋಶದಲ್ಲಿ ಅಂತ ಅರ್ಥ. ಈ ಸಾಮ್ರಾಜ್ಯಕ್ಕೆ ಸೇರಿರ್ತಕ್ಕಂಥ ಕೆಲವು ಜೀವಿಗಳಲ್ಲಿ ಚಲನಾಂಗಗಳಿದ್ದಾವೆ. ಚಲನಾಂಗಗಳು ಅಂತ ಅಂದರೆ ಚಲನೆಯನ್ನು ಮಾಡೋದಕ್ಕೆ ಸಹಾಯವನ್ನು ಮಾಡ್ತಾ ಇರ್ತಕ್ಕಂಥ ಅಂಗಗಳು ಅಂತ ಅರ್ಥ. ಉದಾಹರಣೆಗೆ ಪ್ಯಾರಾಮ್ಯೂಸಿಯಾ ಅಂತಕ್ಕಂಥ ಜೀವಿನಲ್ಲಿ ಸೀಲಿಯಾ ಅಂತಕ್ಕಂಥ ಚಲನಾಂಗ ಇದೆ. ಯೂಗ್ಲಿನಾ ಅಂತಕ್ಕಂಥ ಜೀವಿನಲ್ಲಿ ಕಷಾಂಗ ಅಂತಕ್ಕಂಥ ಚಲನಾಂಗ ಇದೆ. ಅಮೀಬಾ ಅಂತಕ್ಕಂಥ ಜೀವಿನಲ್ಲಿ ಮಿಥ್ಯಪಾದ ಅಂತಕ್ಕಂಥ ಚಲನಾಂಗ ಇದೆ. ಇನ್ನು ಪೋಷಣೆಗೆ ಸಂಬಂಧಪಟ್ಟಂತೆ ಈ ಸಾಮ್ರಾಜ್ಯಕ್ಕೆ ಸೇರಿರ್ತಕ್ಕಂಥ ಜೀವಿಗಳನ್ನು ನಾವು ಅವಲೋಕನ ಮಾಡೋದಾದರೆ ಕೆಲವು ಜೀವಿಗಳು ಸ್ವಪೋಷಕಗಳಾಗಿರ್ತವೆ, ಅಂದರೆ ತಮ್ಮ ಆಹಾರವನ್ನು ತಾವೇ ತಯಾರು ಮಾಡ್ಕೊಳ್ತಾವೆ. ಇನ್ನು ಕೆಲವು ಜೀವಿಗಳು ಪರಪೋಷಕಗಳಾಗಿರ್ತವೆ, ಅಂದರೆ ತಮ್ಮ ಆಹಾರಕ್ಕೋಸ್ಕರ ಬೇರೆ ಜೀವಿಗಳ ಮೇಲೆ ಅವಲಂಬಿತವಾಗಿರ್ತವೆ. ಈ ಸಾಮ್ರಾಜ್ಯಕ್ಕೆ ಸೇರಿರ್ತಕ್ಕಂಥ ಕೆಲವು ಜೀವಿಗಳ ಉದಾಹರಣೆಗಳನ್ನು ನೋಡೋದಾದರೆ ಏಕಕೋಶೀಯ ಶೈವಲಗಳು, ಡಯಾಟಮ್ಗಳು ಮತ್ತು ಪ್ರೋಟೋಸೋವಾಗಳು. ಈ ಚಿತ್ರದಲ್ಲಿ ಕಾಣ್ತಾ ಇರ್ತಕ್ಕಂಥ ಪ್ರೋಟೋಸೋವಾಗಳು ಪ್ರೋಟಿಸ್ಟ ಸಾಮ್ರಾಜ್ಯಕ್ಕೆ ಸೇರಿರ್ತಕ್ಕಂಥ ಜೀವಿಗಳು. ತದನಂತರ ಪ್ರೋಟಿಸ್ಟ ಸಾಮ್ರಾಜ್ಯ ಆದಮೇಲೆ ಬರ್ತಾ ಇರ್ತಕ್ಕಂಥದ್ದೇ ಶಿಲೀಂಧ್ರಗಳು ಅಂತಕ್ಕಂಥದ್ದು. ಶಿಲೀಂಧ್ರಗಳ ಗುಣಲಕ್ಷಣಗಳನ್ನು ನೋಡೋದಾದರೆ ಸಾಮಾನ್ಯವಾಗಿ ಈ ಸಾಮ್ರಾಜ್ಯಕ್ಕೆ ಸೇರಿರ್ತಕ್ಕಂಥ ಜೀವಿಗಳು ಪರಪೋಷಕ ಜೀವಿಗಳು ಮತ್ತು ಯೂಕ್ಯಾರಿಯೋಟ್ಗಳಾಗಿರ್ತವೆ. ಪರಪೋಷಗಳು ತಮ್ಮ ಆಹಾರಕ್ಕೋಸ್ಕರ ಬೇರೆಯವರನ್ನು ಅವಲಂಬಿತವಾಗಿರ್ತಕ್ಕಂಥದ್ದು. ಯೂಕ್ಯಾರಿಯೋಟಿಕ್ ತಮ್ಮ ಜೀವಕೋಶದಲ್ಲಿ ನಿರ್ದಿಷ್ಟವಾಗಿರ್ತಕ್ಕಂಥ ಕೋಶ ಕೇಂದ್ರವನ್ನು ಹೊಂದಿದ್ದಾವೆ ಅಂತ ಅರ್ಥ. ಸಾಮಾನ್ಯವಾಗಿ ಈ ಸಾಮ್ರಾಜ್ಯಕ್ಕೆ ಸೇರಿರ್ತಕ್ಕಂಥ ಜೀವಿಗಳು ಕೊಳೆತ ಸಾವಯವ ಪದಾರ್ಥಗಳ ಮೇಲೆ ಬೆಳಿತಾವೆ. ಅದಕ್ಕೋಸ್ಕರ ಇವನ್ನು ನಾವು ಕೊಳೆತಿನಿಗಳು ಅಂತ ಕರಿತೀವಿ. ಇನ್ನೊಂದು ಅತ್ಯಂತ ಪ್ರಮುಖವಾಗಿರ್ತಕ್ಕಂಥ ವಿಚಾರ ನೀವು ಶಿಲೀಂಧ್ರಗಳ ಬಗ್ಗೆ ತಿಳ್ಕೊಳ್ತಕ್ಕಂಥದ್ದು ಏನಪ್ಪ ಅಂತಂದರೆ, ಶಿಲೀಂಧ್ರಗಳಿದಾವಲ್ಲ ಅವುಗಳ ಕೋಶ ಭಿತ್ತಿನಲ್ಲಿ ಕೈಟಿನ್ ಅಂತಕ್ಕಂಥ ಒಂದು ರಾಸಾಯನಿಕ ಪದಾರ್ಥ ಇದೆ. ಸಹಜೀವನ ಅಂದರೆ ಏನು ಅಂತಕ್ಕಂಥದ್ದನ್ನ ನೋಡೋಣ. ಕೆಲವು ಶಿಲೀಂಧ್ರಗಳ ಪ್ರಭೇದಗಳು, ಕೆಲವು ಶಿಲೀಂಧ್ರಗಳು ನೀಲಿ ಹಸಿರು ಶೈವಲಗಳೊಂದಿಗೆ, ಇಂಗ್ಲೀಷ್ನಲ್ಲಿ ಸೈನೋಬ್ಯಾಕ್ಟೀರಿಯಾ ಅಂತ ಕರಿತೀವಿ, ಆ ಸೈನೋಬ್ಯಾಕ್ಟೀರಿಯಾಗಳೊಂದಿಗೆ ಶಾಶ್ವತವಾಗಿರ್ತಕ್ಕಂಥ ಹೊಂದಾಣಿಕೆಯನ್ನು ಮಾಡಿಕೊಂಡು ಜೀವನವನ್ನು ನಡೆಸ್ತಾ ಇರ್ತವೆ. ಅಂದರೆ ಇಲ್ಲಿ ಅರ್ಥ ಇಷ್ಟೇ, ಶಿಲೀಂಧ್ರ ಇಲ್ಲ ಅಂತ ಅಂದರೆ ಶೈವಲಗಳು ಬದುಕೋಕ್ಕಾಗಲ್ಲ, ಶೈವಲಗಳಿಲ್ಲ ಅಂತಂದರೆ ಶಿಲೀಂಧ್ರಗಳು ಕೂಡ ಏಕಾಂಗಿಯಾಗಿ ಬದುಕೋಕ್ಕಾಗಲ್ಲ. ಎರಡು ಜೊತೆಗೆ ಶಾಶ್ವತವಾಗಿರ್ತಕ್ಕಂಥ ಹೊಂದಾಣಿಕೆಯನ್ನು ಮಾಡ್ಕೊಂಡಿದ್ದಾವೆ. ಆ ಶಾಶ್ವತವಾಗಿರ್ತಕ್ಕಂಥ ಹೊಂದಾಣಿಕೆಯನ್ನು ನಾವು ಸಹಜೀವನ ಅಥವಾ ಕೂಡು ಜೀವನ ಅಂತ ಕರಿತೀವಿ. ಉದಾಹರಣೆಗೆ ಕಲ್ಲು ಹೂಗಳಲ್ಲಿ ಶಿಲೀಂಧ್ರಗಳು ಇದೆ, ಶಿಲೀಂಧ್ರ ಪ್ರಭೇದನೂ ಇದೆ, ಅದರ ಜೊತೆಗೆ ಶೈವಲಗಳು ಇದೆ, ಎರಡೂ ಸೇರಿಕೊಂಡು ಸಹಜೀವನವನ್ನು ಮಾಡ್ತಾ ಇದ್ದಾವೆ. ಇದುವರೆಗಾಗಿ ನಾವು ಏನನ್ನು ಅಭ್ಯಾಸ ಮಾಡಿದೋ ಅಂತಕ್ಕಂಥದ್ದನ್ನ ಸ್ವಲ್ಪ ಪುನರ್ಮನನ ಮಾಡ್ಕೊಳ್ಳೋಣ. ಏನೇನು ಕಲ್ತಿದ್ದೀವಿ ಅಂತಕ್ಕಂಥದ್ದನ್ನು ರೀಕಾಲ್ ಮಾಡ್ಕೊಳ್ಳೋಣ, ತಿಳ್ಕೊಳ್ಳೋಣ. 3 ಸಾಮ್ರಾಜ್ಯದ ವರ್ಗೀಕರಣವನ್ನು ಮಾಡಿದವರು ಯಾರು? ಇಲ್ಲಿ ನಾನು ನಿಮಗೆ 4 ಉತ್ತರಗಳನ್ನು ಕೊಟ್ಟಿದ್ದೀನಿ. ರಾಬರ್ಟ್ ವಿಟೇಕರ್ ಅಂತಕ್ಕಂಥವ್ರು, ಅರ್ನ್ಸ್ಟ್ ಹ್ಯಾಕೆಲ್ ಅಂತಕ್ಕಂಥವ್ರು, ಚಾರ್ಲ್ಸ್ ಡಾರ್ವಿನ್ ಅಂತಕ್ಕಂಥವ್ರು ಮತ್ತು ಕಾರ್ಲ್ ಊಸ್ ಅಂತಕ್ಕಂಥವ್ರು. ಈ 4 ಜನ ವಿಜ್ಞಾನಿಗಳಲ್ಲಿ 3 ಸಾಮ್ರಾಜ್ಯದ ವರ್ಗೀಕರಣ ಮಾಡಿದವರು ಯಾರು? ಹೌದು, ಅರ್ನ್ಸ್ಟ್ ಹ್ಯಾಕೆಲ್ ಅಂತಕ್ಕಂಥವ್ರು 3 ಸಾಮ್ರಾಜ್ಯಗಳ ವರ್ಗೀಕರಣವನ್ನು ಮಾಡಿದರು. 2ನೇ ಪ್ರಶ್ನೆ ಹೋಗೋಣ ಮಕ್ಕಳೇ. ಯಾವ ಸಾಮ್ರಾಜ್ಯದ ಜೀವಿಯ ಜೀವಕೋಶಗಳಲ್ಲಿ ನಿರ್ದಿಷ್ಟವಾಗಿರ್ತಕ್ಕಂಥ ಕೋಶ ಕೇಂದ್ರ ಇರಲ್ಲ ಅಂತಕ್ಕಂಥದ್ದು? ನಾನಿಲ್ಲಿ ನಿಮಗೆ 4 ಉತ್ತರಗಳನ್ನು ಕೊಟ್ಟಿದ್ದೀನಿ. ಪ್ರೋಟಿಸ್ಟ ಸಾಮ್ರಾಜ್ಯ ಅಂತಕ್ಕಂಥದ್ದು, ಸಸ್ಯ ಸಾಮ್ರಾಜ್ಯ ಅಂತಕ್ಕಂಥದ್ದು, ಪ್ರಾಣಿ ಸಾಮ್ರಾಜ್ಯ ಅಂತಕ್ಕಂಥದ್ದು ಮತ್ತು ಮೊನೆರ ಸಾಮ್ರಾಜ್ಯ ಅಂತಕ್ಕಂಥದ್ದು. ಈ 4 ಉತ್ತರಗಳನ್ನು ನೋಡಿದ ನಂತರ ನಿಮ್ಮ ಉತ್ತರ ಏನು? ನಿಮ್ಮ ಉತ್ತರ ಬರ್ತಾ ಇದೆ ನೋಡಿ ಮೊನೆರ ಸಾಮ್ರಾಜ್ಯ. ಹೌದು, ಮೊನೆರ ಸಾಮ್ರಾಜ್ಯದ ಜೀವಿಗಳಲ್ಲಿ ಜೀವಕೋಶದಲ್ಲಿ ನಿರ್ದಿಷ್ಟವಾಗಿರ್ತಕ್ಕಂಥ ಕೋಶ ಕೇಂದ್ರ ಇಲ್ಲ. ನಂತರ ಮುಂದಿನ ಪ್ರಶ್ನೆಗೆ ಬರ್ತಾ ಇದೆ ನೋಡಿ, ಕಾಣಿಸ್ತಾ ಇದೆ ನಿಮಗೆ. ಆವಾಸದ ಆಧಾರದ ಮೇಲೆ ಜೀವಿಗಳನ್ನು ವರ್ಗೀಕರಿಸಿದ ತತ್ವಜ್ಞಾನಿ ಯಾರು? ಇಲ್ಲೂ ಕೂಡ 4 ಉತ್ತರಗಳಿದ್ದಾವೆ. ಮೊದಲನೇದು ಫ್ಲೋಟೋ ಅಂತಕ್ಕಂಥದ್ದು, 2ನೇದು ಕೋಪ್ಲ್ಯಾಂಡ್ ಅಂತಕ್ಕಂಥದ್ದು, 3ನೇದು ಹೆಕೆಲ್ ಅಂತಕ್ಕಂಥದ್ದು, 4ನೇದು ಅರಿಸ್ಟಾಟಲ್ ಅಂತಕ್ಕಂಥದ್ದು. ಈ 4 ಉತ್ತರಗಳನ್ನು ನೋಡಿದ ನಂತರ ನಿಮ್ಮ ಉತ್ತರ ಯಾವುದು? ನೋಡೋಣ ನಿಮ್ಮ ಉತ್ತರ ಯಾವುದು ಅಂತ. ನಿಮ್ಮ ಉತ್ತರ ಬರ್ತಾ ಇದೆ ನೋಡಿ. ಹೌದು, ಅರಿಸ್ಟಾಟಲ್. ನಾವು ಓದ್ಕೊಂಡು ಅರಿಸ್ಟಾಟಲ್ ಅವರು ಪ್ರಾಣಿಗಳನ್ನು ಆವಾಸದ ಆಧಾರದ ಮೇಲೆ ವರ್ಗೀಕರಣವನ್ನು ಮಾಡಿದ್ರು ಅಂತಕ್ಕಂಥದ್ದು.
4ನೇ ಪ್ರಶ್ನೆಗೆ ಹೋಗೋಣ ಮಕ್ಕಳೇ. 4ನೇ ಪ್ರಶ್ನೆ, ವರ್ಗೀಕರಣದ ಮೂಲ ಘಟಕ ಯಾವುದು? ಇಲ್ಲೂ ಕೂಡ 4 ಉತ್ತರಗಳಿದ್ದಾವೆ. ಒಂದು ಗಣ ಅಂತ ಇದೆ, 2ನೇದು ಕುಟುಂಬ ಅಂತ ಇದೆ, 3ನೇದು ಪ್ರಭೇದ ಅಂತಿದೆ, 4ನೇದು ವರ್ಗ ಅಂತಿದೆ. ಈ 4 ಉತ್ತರಗಳಲ್ಲಿ ವರ್ಗೀಕರಣದ ಮೂಲ ಘಟಕ ಯಾವುದು ಅಂತ ನೋಡೋಣ ಮಕ್ಕಳೇ. ವರ್ಗೀಕರಣದ ಮೂಲ ಘಟಕ ಯಾವುದು? ಯೋಚನೆ ಮಾಡಿದ್ದೀರಲ್ವ? ಯಾವುದು ವರ್ಗೀಕರಣದ ಮೂಲ ಘಟಕ? ಪ್ರಭೇದ. ಹೌದು, ವರ್ಗೀಕರಣದ ಮೂಲ ಘಟಕ ಪ್ರಭೇದ. ಈ ಪಾಠಕ್ಕೆ ಸಂಬಂಧಿಸಿದಂತೆ ಒಂದು ಚಟುವಟಿಕೆಯನ್ನು ಮಾಡೋಣ ಮಕ್ಕಳೇ. ನಿಮ್ಮ ವಿಜ್ಞಾನ ಶಿಕ್ಷಕರ ಸಹಾಯದಿಂದ ನಿಂತಿರ್ತಕ್ಕಂಥ ಕೊಳದ ನೀರನ್ನು ಸಂಗ್ರಹವನ್ನು ಮಾಡಿ, ಒಂದು ಹನಿ ನೀರನ್ನು ಒಂದು ಗಾಜಿನ ಸ್ಲೈಡ್ ಮೇಲೆ ಹಾಕಿ ಸೂಕ್ಷ್ಮದರ್ಶಕದಲ್ಲಿ ವೀಕ್ಷಣೆಯನ್ನು ಮಾಡಿ, ಅದರಲ್ಲಿ ಕಂಡು ಬರ್ತಕ್ಕಂಥ ಪ್ರೋಟೋಜೋವಾಗಳನ್ನು ಪಟ್ಟಿ ಮಾಡಿ. ಗೃಹ ಕಾರ್ಯಕ್ಕಾಗಿ ನಾನು ನಿಮಗೆ ಒಂದು 4 ಪ್ರಶ್ನೆಗಳನ್ನು ಕೊಡ್ತಾ ಇದ್ದೀನಿ. ಮೊದಲನೇದು, ವರ್ಗೀಕರಣದ ಮಜಲುಗಳನ್ನು ಬರೆಯಿರಿ. ವರ್ಗೀಕರಣದ ಮಜಲುಗಳನ್ನು ಬರೆಯಿರಿ. 2ನೇ ಪ್ರಶ್ನೆ ಇದೆ, ವರ್ಗೀಕರಣದ ಅವಶ್ಯಕತೆ ಏನು? 3ನೇ ಪ್ರಶ್ನೆ ಇದೆ, ಮೊನೆರ ಸಾಮ್ರಾಜ್ಯದ ಜೀವಿಗಳ ಲಕ್ಷಣಗಳನ್ನು ಪಟ್ಟಿ ಮಾಡಿ. ಪ್ರೊಕ್ಯಾರಿಯೋಟ್ ಮತ್ತು ಯೂಕ್ಯಾರಿಯೋಟಿಕ್ ಜೀವಕೋಶಗಳಿಗಿರುವ ವ್ಯತ್ಯಾಸಗಳನ್ನು ಪಟ್ಟಿ ಮಾಡಿ. ಇದಿಷ್ಟು 4 ಪ್ರಶ್ನೆಗಳು ನಿಮ್ಮ ಗೃಹ ಕಾರ್ಯಕ್ಕಾಗಿ ನೀಡ್ತಾ ಇದ್ದೀನಿ. ಇದಕ್ಕೆ ಉತ್ತರಗಳನ್ನು ಬರೆದು ನಿಮ್ಮ ಶಿಕ್ಷಕರಿಗೆ ತೋರಿಸ್ತೀರಾ ಅಂತ ಅಂದ್ಕೊಂಡಿರ್ತೀನಿ. ಮುಂದಿನ ತರಗತಿನಲ್ಲಿ ಸಸ್ಯ ಸಾಮ್ರಾಜ್ಯ ಅಂದರೆ ಏನು, ಸಸ್ಯ ಸಾಮ್ರಾಜ್ಯದ ಗುಣಲಕ್ಷಣಗಳು ಅಂದರೆ ಏನು ಅಂತಕ್ಕಂಥದ್ದನ್ನು ನೋಡೋಣ. ಇದುವರೆಗೆ ನಾನು ನಿಮ್ಮ ಶಿವರಾಮ್, ಸರ್ಕಾರಿ ಪ್ರೌಢಶಾಲೆ ಮುನಿಯಪ್ಪನದೊಡ್ಡಿ, ಚನ್ನಪಟ್ಟಣ ತಾಲೂಕು. ಎಲ್ರಿಗೂ ನಮಸ್ಕಾರ.